ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಮತ್ತು ಅವನ ಹೆಂಡತಿ ಕಾವ್ಯ ವಾಸವಾಗಿದ್ದರು. ರಮೇಶ್ ಹಳ್ಳಿಗಳಿಗೆ ಹೋಗಿ ವ್ಯಾಪಾರವನ್ನು ಮಾಡುತ್ತಿದ್ದನು. ಒಂದು ದಿನ ವ್ಯಾಪಾರ ಮುಗಿಸಿ ಮನೆಗೆ ಹೋಗಲು ರಾತ್ರಿ ಆಯಿತು. ರಾತ್ರಿಯ ಕತ್ತಲಿನಲ್ಲಿ ರಮೇಶ್ ಕಾಡಿನಲ್ಲಿ ಹಾದು ಹೋಗುವಾಗ ಯಾರೋ ಅಳುವುದು ಅವನಿಗೆ ಕೇಳಿಸಿತು. ಅವನು ಸುತ್ತಲೂ ನೋಡಿದನು, ಆದರೆ ಯಾರೂ ಕಾಣಲಿಲ್ಲ. ಭಯದ ಭಾವನೆಯಿಂದ ಅವನು ವೇಗವಾಗಿ ಮುಂದೆ ಸಾಗಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ತಣ್ಣನೆಯ ಗಾಳಿ ಯಾರೋ ಅವನ ಭುಜದ ಮೇಲೆ ಹಗುರವಾದ ಕೈ ಹಾಕಿದರು. ರಮೇಶ್ ತಿರುಗಿ ನೋಡಿದಾಗ ಬಿಳಿ ಸೀರೆಯುಟ್ಟು ನಿಂತಿದ್ದ ಹೆಂಗಸು. ಅವಳು ನಿಧಾನವಾಗಿ ಅವನ ಕಡೆಗೆ ಚಲಿಸಿದಳು ಮತ್ತು ರಮೇಶ್ನಿಗೆ ಹೇಳಿದಳು, ನನ್ನನ್ನು ಮನೆಗೆ ಕರೆದುಕೊಂಡು ಹೋಗು, ನಾನು ಇಲ್ಲಿ ಕಳೆದು ಹೋಗಿದ್ದೇನೆ. ರಮೇಶ್ ಕಿರುಚಾಟದಿಂದ ಓಡಲು ಪ್ರಾರಂಭಿಸಿದನು. ಮಹಿಳೆಯ ಮುಖವು ಕ್ರಮೇಣ ಹೆಚ್ಚು ಭಯಾನಕರವಾಗಿತ್ತು. ಅವಳ ಕಣ್ಣುಗಳು ರಕ್ತದಂತೆ ಕೆಂಪಾಗುತ್ತಿದ್ದವು. ರಮೇಶ್ ಓಡುವಾಗ ಕಾಲು ಜಾರಿ ಬಿದ್ದನು. ಆಗ ಮಹಿಳೆ ಅವನ ಮುಂದೆ ನಿಂತು, ನೀನು ಈಗ ನನ್ನೊಂದಿಗೆ ಇರು ಎಂದು ಹೇಳಿತು. ಆಗ ರಮೇಶ್ ಭಯದಿಂದ ಜೋರಾಗಿ ಕಿರುಚಲು ಪ್ರಾರಂಭಿಸಿದನು. ಆದರೆ ಅವನ ಕಿರುಚಾಟ ಕೇಳಲು ಆ ಕಾಡಿನಲ್ಲಿ ಯಾರೂ ಇರುವುದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನ ಕಿರುಚಾಟದ ಧ್ವನಿ ಮಂಕಾಗುತ್ತದೆ. ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ನಗುವು ಪ್ರತಿಧ್ವನಿಸಿತು ಮತ್ತು ರಮೇಶ್ ಅದೇ ಕಾಡಿನಲ್ಲಿ ಕಣ್ಮರೆಯಾದನು. ಬೆಳಿಗ್ಗೆ ಅವನ ಹೆಂಡತಿ ಕಾವ್ಯ ರಮೇಶ್ನನ್ನು ಹುಡುಕಾಡುತ್ತಾ ಕಾಡಿನಲ್ಲಿ ಬಂದಳು. ಆದರೆ ಕಾಡಿನಲ್ಲಿ ರಮೇಶನ ಪರ್ಸ್ ಮಾತ್ರ ಬಿದ್ದಿತ್ತು.